ಓಂ ಶಾಂತಿ. ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ಸಂಚಿಕೆ ನಮ್ಮ ವಿಷಯ ಆಗಿದೆ ನಿರಂತರ ಖುಷಿಯಲ್ಲಿರುವಂತಹ ಕಲೆ. ಇವತ್ತಿನ ವರ್ತಮಾನ ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ ಅನೇಕ ಕಲೆಗಳು ಗೊತ್ತಿದೆ. ಇವತ್ತು ಆರ್ಟ್ ಎಲ್ಲರ ಜೀವನದಲ್ಲೂ ಅನೇಕ ಕಲೆಗಳನ್ನು ಅನೇಕ ಜನ ಕಲ್ತಿರ್ತಾರೆ. ಆದರೆ ದೇವತೆಗಳಿಗೆ ನಾವು ಹೇಳ್ತೀವಿ 16 ಕಲಾ ಸಂಪೂರ್ಣರು. ಅಂದರೆ ಅವ್ರ ಜೀವನದಲ್ಲಿ ಇಂತಹ ಒಂದು ಕಲೆನೂ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲ ಕಲೆಗಳಿಂದ ದೇವತೆಗಳು ಪರಿಪೂರ್ಣ ಆಗಿದ್ರು ಅನ್ನುವಂತಹ ಮಾತನ್ನು ಹೇಳ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಸರ್ವ ಕಲೆಗಳಿಂದ ಸಂಪನ್ನ ಆಗಿರಬೇಕು. ಹಾಗಿದ್ರೆ ಸರ್ವ ಕಲೆಗಳಿಂದ ಸಂಪನ್ನ ಆಗಬೇಕು ಅಂದರೆ ಇವತ್ತು ವರ್ತಮಾನ ಜಗತ್ತಿನ ಜನ ಏನು ತಿಳ್ಕೊಂಡಿದ್ದಾರೆ, ಕಲೆ ಅಂದರೆ ಒಂದು ಚಿತ್ರಕಲೆ, ಡ್ರಾಯಿಂಗ್ ಮಾಡಿದರೆ ಚಿತ್ರಕಲೆ ಅಂತ ಹೇಳಿ ತಿಳ್ಕೊಳ್ತಾರೆ. ಇನ್ನು ಕೆಲವರು ನೃತ್ಯ ಕಲೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನೃತ್ಯ ಕಲೆ ಅಂತ ತಿಳ್ಕೊಳ್ತಾರೆ. ಇನ್ನು ಕೆಲವೊಬ್ರು ಸಂಗೀತ ಕಲೆ, ಹಾಡ್ತಾ ಇರ್ತಾರೆ, ಅದನ್ನು ಸಂಗೀತದ ಕಲೆ ಅಂತ ಹೇಳಿ ತಿಳ್ಕೊಳ್ತಾರೆ. ಹಾಗಿದ್ರೆ ಇದಷ್ಟೇ ಜೀವನದಲ್ಲಿ ಕಲೆನಾ? ನೃತ್ಯ ಕಲೆ ಇರಬಹುದು, ಅಥವಾ ಚಿತ್ರಕಲೆ ಇರಬಹುದು, ಅಥವಾ ಸಂಗೀತ ಕಲೆ ಇರಬಹುದು, ಇದು ಕಲೆ ಅಷ್ಟೇನಾ ಜೀವನದಲ್ಲಿ? ಅಂದರೆ ಇವೆಲ್ಲ ಸ್ಥೂಲವಾಗಿ ನಾವು ಮಾಡ್ತಾ ಇರುವಂತಹ ಕಲೆಗಳು. ಆದರೆ ಈ ಎಲ್ಲ ಕಲೆಗಳಿಗಿಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ಈ ಕಲೆ ಗೊತ್ತಿರಬೇಕು. ನಾನು ಖುಷಿಯಿಂದ ಬದುಕುವಂತಹ ಕಲೆಯನ್ನು ಕಲಿಬೇಕು. ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ, ಎಲ್ಲರೂ ಬದುಕ್ತಾ ಇದ್ದಾರೆ. ಹೇಗೆ ಬದುಕ್ತಾ ಇದ್ದೀರಿ? ಯಾರನ್ನಾದ್ರೂ ನೀವು ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅನ್ನುವಂತಹ ಒಂದು ಶಬ್ದ ಕೇಳಿಬಿಟ್ರೆ ಆ ಎದುರುಗಡೆ ಇರೋ ವ್ಯಕ್ತಿ ಏನು ಉತ್ತರ ಕೊಡ್ತಾನೆ ಅಂದರೆ, ಏನು ಹೇಳೋದು ಬಿಡ್ರಿ, ನಮ್ಮದು ಗೋಳು ಯಾವಾಗಲೂ ಅದು ಇದು ಸಮಸ್ಯೆ ಇದ್ದಿದ್ದು ಅಂತ ಹೇಳ್ತಾರೆ ಹೊರತು ಒಬ್ಬ ವ್ಯಕ್ತಿನೂ ನಾನು ಓಕೆ, ನಾನು ಫೈನ್ ಇದ್ದೀನಿ, ನನಗೇನೂ ತೊಂದರೆ ಇಲ್ಲ ಅನ್ನುವಂಥವ್ರು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅಂದರೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ದುಃಖ, ಒಂದಲ್ಲ ಒಂದು ನೋವು, ಈ ರೀತಿ ಅನುಭವ ಮಾಡ್ತಿದ್ದಾರೆ. ಹೇಗೆ ಅನುಭವ ಮಾಡ್ತಿದ್ದಾರೆ ಜನ ಅಂದರೆ, ಏನೋ ಬದುಕಬೇಕಲ್ಲ, ಬದುಕ್ತಾ ಇದ್ದೀವಿ, ಇರಬೇಕಲ್ಲ, ಇದ್ದೀವಿ, ಬೇಗ ಹೋದ್ರೆ ಸಾಕು, ಅದ್ರ ಹೋಗ್ಲಿಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಲ್ಲ ಈ ಭೂಮಿ ಮೇಲೆ, ಇರೋಷ್ಟು ದಿನ ನಾವೇನು ಮಾಡಬೇಕು, ಇರಲೇಬೇಕು ಅಂತ ಹೇಳಿ ಜೀವನದಲ್ಲಿ ಬದುಕ್ತಾ ಇದ್ದಾರೆ ನಿಜ. ಆದರೆ ಆ ಬದುಕು ಒಂದು ಕಲೆ ಆಗಿ ಪರಿವರ್ತನೆ ಆಗೋದ್ರ ಬದಲು ಬದುಕು ಹೊರೆಯಾಗಿ ಪರಿವರ್ತನೆ ಆಗಿದೆ. ಇವತ್ತು ಪ್ರತಿಯೊಬ್ಬರಿಗೂ ತಮ್ಮ ಜೀವನ ತಮಗೆ ಹೊರೆ ಅಂತ ಹೇಳಿ ಅನುಭವ ಆಗ್ತಾ ಇದೆ. ಯಾಕಂದರೆ ತಲೆ ಮೇಲೆ ಚಿಂತೆ ಅನ್ನುವಂತಹ ಒಂದು ದೊಡ್ಡ ಗಂಟನ್ನೇ ಜನ ಹೊತ್ಕೊಂಡ್ಬಿಟ್ಟಿದ್ದಾರೆ. ಸೆಕೆಂಡಿಗೂ ಮನುಷ್ಯ ಚಿಂತೆ ಅನ್ನುವಂತಹ ಚಿತೆಯಲ್ಲಿ ಸುಡ್ತಾ ಇದ್ದಾನೆ. ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅವನನ್ನು ಚಿತೆ ಮೇಲೆ ಏರಿಸ್ತಾರೆ, ಚಿತೆ ಮೇಲೆ ಅವನನ್ನು ಸುಡ್ತಾರೆ. ಆದರೆ ಚಿತೆಯಲ್ಲಿ ಏರಿದಂತಹ ವ್ಯಕ್ತಿಯನ್ನು ಒಂದೇ ಸರಿ ಸುಡ್ತಾರೆ. ಆದರೆ ಇವತ್ತು ಪ್ರತಿಯೊಬ್ಬ ಮಾನವ ಚಿಂತೆ ಅನ್ನುವಂತಹ ಚಿತೆಯಲ್ಲಿ ನಿತ್ಯವೂ ತನ್ನನ್ನು ತಾನು
ಸುಟ್ಕೊಳ್ತಾನೆ ಇದ್ದಾನೆ. ಅಂದರೆ ನಿತ್ಯವೂ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅನೇಕ ಪ್ರಕಾರದ ಚಿಂತೆ ಅನ್ನುವಂತಹ ಚಿತೆಯನ್ನು ಏರ್ಬಿಟ್ಟಿದ್ದಾನೆ. ಈ ರೀತಿ ಚಿತೆಯಲ್ಲಿ ಏರಿರುವಂತಹ ವ್ಯಕ್ತಿಗೆ ಜೀವನ ಹೇಗಿದೆ ಅಂತ ಕೇಳಿದರೆ, ಅವನು ಜೀವನ ಖುಷಿಯಿಂದ ಇದೆ ಅನ್ನೋದ್ರ ಬದಲು ಜೀವನ ಒಂದು ಹೊರೆ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಆದರೆ ನಾವು ಈ ಸೃಷ್ಟಿಗೆ ಬಂದಿರೋದು ಯಾಕೆ ಅಂದರೆ, ಹೊರೆಯ ಸಮಾನ ಜೀವನವನ್ನು ನಡೆಸಲಿಕ್ಕೋಸ್ಕರ ಬಂದಿಲ್ಲ. ನಾವು ಈ ಸೃಷ್ಟಿಗೆ ಬಂದಿರೋದು ಯಾಕೆ ಅಂದರೆ ಖುಷಿಯಿಂದ ಜೀವನವನ್ನು ನಡೆಸಲಿಕ್ಕೆ ಬಂದಿದ್ದೀವಿ. ಆದರೆ ಇವತ್ತು ನಮ್ಮ ಜೀವನ ಹೊರೆ ಆಗಿದೆ. ಮೊದಲಿನ ಕಾಲದಲ್ಲಿ ಯಾರೆಲ್ಲ ಮನುಷ್ಯರಿದ್ರೋ ಅವ್ರಿಗೆ ಅವ್ರ ಜೀವನ ಹೊರೆ ಅಂತ ಹೇಳಿ ಫೀಲ್ ಆಗ್ತಾ ಇರಲಿಲ್ಲ. ಸುಮಾರು ವರ್ಷಗಳ ಹಿಂದೆ ಹೋದರೆ ಇವತ್ತು ಮನುಷ್ಯ ಎಷ್ಟು ಟೆನ್ಷನ್ನಿನ ಅನುಭವ ಮಾಡ್ತಾ ಇದ್ದಾನೆ, ಎಷ್ಟು ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಇವತ್ತು ಎಷ್ಟು ಸುಸೈಡ್ಗಳು ಜಗತ್ತಿನಲ್ಲಿ ನಡೀತಾ ಇದೆ. ಒಂದು 50 ವರ್ಷದ ಹಿಂದೆ ಹೋಗಿ ನೋಡಿದರೆ ಇಷ್ಟು ಚಿಂತೆನೇ ಇರಲಿಲ್ಲ ಜಗತ್ತಿನಲ್ಲಿ, ಇಷ್ಟು ಸುಸೈಡು ನಡೀತಾ ಇರಲಿಲ್ಲ, ಆತ್ಮಹತ್ಯೆ ಅನ್ನೋದೇ ಇರಲಿಲ್ಲ. ಜನ ಎಲ್ಲ ಪ್ರಕಾರದಿಂದನೂ ಖುಷಿಯಿಂದ ಇದ್ದರು. ಇನ್ನೂ ಒಂದು 50 ವರ್ಷ ಹಿಂದೆ ಹೋಗಿ ನೋಡಿದರೆ, ಒಂದು 100 ವರ್ಷದ ಹಿಂದೆ ಇರುವಂತಹ ಜನರಿಗೆ ಅವರಿಗೆ ಇಷ್ಟೊಂದು ಚಿಂತೆ ಅನ್ನೋ ಶಬ್ದನೇ ಗೊತ್ತಿರಲಿಲ್ಲ, ಇಷ್ಟೊಂದು ದುಃಖ ಅನ್ನೋ ಶಬ್ದನೇ ಅವ್ರ ಜೀವನದಲ್ಲಿ ಗೊತ್ತಿರಲಿಲ್ಲ, ಇಷ್ಟೊಂದು ಟೆನ್ಷನ್ ಅನ್ನೋ ಶಬ್ದನೇ ಅವ್ರ ಜೀವನದಲ್ಲಿ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ ಅಂದರೆ ಅವತ್ತಿನ ಜನರಿಗೆ ಬದುಕುವಂತಹ ಕಲೆ ಗೊತ್ತಿತ್ತು. ಅದಕ್ಕಿಂತ ಪೂರ್ವದಲ್ಲಿ ನಾವು ದೇವತೆಗಳ ಜೀವನ ನೋಡಿದರೂ ಕೂಡ, ನಾವು ರಾಮಾಯಣದ ಕಥೆ ತಗೊಂಡ್ರೂ ಕೂಡ ರಾಮನಿಗೆ ಬದುಕುವಂತಹ ಕಲೆ ಗೊತ್ತಿತ್ತು. ಬದುಕುವಂತಹ ಕಲೆ ಗೊತ್ತಿರೋ ಕಾರಣ ರಾಮ ಅವನನ್ನು ಯಾವಾಗ ರಾಜ್ಯದಲ್ಲಿ ಇದ್ನೋ, ತನ್ನ ರಾಜ್ಯದ ಆಸ್ಥಾನದಲ್ಲಿ ಇದ್ದಾಗ ದಶರಥನ ಮಗ ಆಗಿ ರಾಜ್ಯವನ್ನು ಆಳಬೇಕಾದ್ರೆ ಆಗಲೂ ಅವನ ಜೀವನದಲ್ಲಿ ಎಷ್ಟು ನಿಶ್ಚಿಂತತೆ, ಎಷ್ಟು ಖುಷಿ ಇತ್ತೋ, ಅವನನ್ನು ಕರ್ಕೊಂಡೋಗಿ ಕಾಡಿನಲ್ಲಿ ಬಿಟ್ಟಾಗಲೂ ಕೂಡ ಅವನ ಚೆಹರೆ ಸ್ವಲ್ಪನೂ ಚೇಂಜ್ ಆಗಲೇ ಇಲ್ಲ. ಯಾಕೆಂದರೆ ರಾಮ ಮೊದಲು ಅವನ ಜೀವನದಲ್ಲಿ ಯಾವ ಕಲೆಯನ್ನು ಕಲ್ತಿದ್ದ, ಬದುಕುವಂತಹ ಕಲೆ. ಅದು ಹೇಗೆ ಬದುಕುವಂತಹ ಕಲೆ, ನಿರಂತರ ಖುಷಿಯಲ್ಲಿ ಬದುಕುವಂತಹ ಕಲೆಯನ್ನು ಕಲ್ತಿದ್ದ. ನಿರಂತರ ಖುಷಿಯಲ್ಲಿ ಬದುಕುವಂತಹ ಕಲೆಯನ್ನು ಕಲ್ತಿರೋ ಕಾರಣ ಅವನು ರಾಜ್ಯದಲ್ಲಿದ್ದಾಗಲೂ ಅವನಿಗೆ ಅದೇ ಖುಷಿ ಇತ್ತು, ಕಾಡಿನಲ್ಲಿರಬೇಕಾದ್ರೂ ಕೂಡ ಅವನಿಗೆ ಅದೇ ಖುಷಿ ಇತ್ತು. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ವಾತಾವರಣವನ್ನು ನೋಡಿ ನಮ್ಮ ಖುಷಿಯನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗ ಖುಷಿ ಅಂದರೆ ಎಲ್ಲ ಚೆನ್ನಾಗಿ ಪ್ರಾಪ್ತಿಯಾಗಿತ್ತು. ರಾಮನಿಗೆ ರಾಜ್ಯ ಇದ್ದಾಗಲೂ ಖುಷಿ ಇತ್ತು, ಕಾಡಿನಲ್ಲಿದ್ದಾಗಲೂ ಖುಷಿ ಇತ್ತು. ಇವತ್ತು ನಮ್ಮ ಜೀವನದಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದಾವೆ, ಏನೂ ಕೊರತೆ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ನಾವು ಖುಷಿಯಿಂದ ಇರ್ತೀವಿ. ಯಾರಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರು, ಸ್ವಲ್ಪ ಕಷ್ಟ ಬಂತು, ಸ್ವಲ್ಪ ಅಶಾಂತಿ ಆಯಿತು ಅಂದರೆ ನಮ್ಮ ಖುಷಿನೇ ಏನಾಗ್ಬಿಡ್ತದೆ, ಗಾಯಬ ಆಗ್ಬಿಡ್ತದೆ. ಜೀವನದಲ್ಲಿ ಖುಷಿನೇ ಇಲ್ಲ. ಈ ರೀತಿ ಜೀವನವನ್ನು ಪ್ರತಿಯೊಬ್ಬರು ನಡೆಸ್ತಾ ಇದ್ದಾರೆ. ಯಾಕೆ ಈ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂದರೆ, ಮನುಷ್ಯ ಬದುಕ್ತಾ ಇದ್ದಾನೆ, ಆದರೆ ಹೇಗೆ ಬದುಕಬೇಕು ಅನ್ನೋದು ಮನುಷ್ಯನಿಗೆ ಗೊತ್ತೇ ಇಲ್ಲ. ಯಾವ ರೀತಿ ಇವತ್ತು ಒಂದು ಕಾರ್ ಇರ್ತದೆ, ಗಾಡಿ ಆಗಬಹುದು, ಕಾರ್ ಆಗಬಹುದು. ಆ ಕಾರ್ನಲ್ಲಿ ಮನುಷ್ಯ ಕರೆಕ್ಟಾಗಿ ಪೆಟ್ರೋಲ್ ಹಾಕ್ತಾನೆ, ಕರೆಕ್ಟಾಗಿ ಎಲ್ಲ ಇಂಜಿನ್ಗಳನ್ನು ನೋಡ್ತಾನೆ, ಎಲ್ಲ ನೋಡ್ತಾನೆ, ಎಲ್ಲ ಓಕೆ, ಟೈರ್ ನೋಡಿದ್ದಾನೆ, ಪೆಟ್ರೋಲ್ ಹಾಕಿದ್ದಾನೆ, ಎಲ್ಲ ನೋಡಿದ್ದಾನೆ. ಆದರೆ ಅಲ್ಲಿ ಕೂತ್ಕೊಳ್ಳೋ ಡ್ರೈವರಿಗೆ ಫಸ್ಟ್ ಡ್ರೈವಿಂಗ್ ಮಾಡಲಿಕ್ಕೆ ಬರಬೇಕು. ಉಳಿದಿದ್ದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ, ಆದರೆ ಪೆಟ್ರೋಲ್ ಎಲ್ಲ ಹಾಕಿ ಡ್ರೈವಿಂಗ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅವನು ಸರಿಯಾಗಿ ಮಾರ್ಗದಲ್ಲಿ ಹೋಗೋದ್ರಲ್ಲೇ ಏನಾಗ್ಬಿಡ್ತದೆ, ಆಕ್ಸಿಡೆಂಟ್ ಆಗಿಬಿಡ್ತದೆ. ಇವತ್ತು ನಮ್ಮ ಜೀವನದ ಪರಿಸ್ಥಿತಿನೂ ಏನಾಗಿದೆ ಅಂದರೆ, ಸೈಡಿಂದ ಎಲ್ಲ ಕರೆಕ್ಟ್ ಇದೆ, ಪೆಟ್ರೋಲ್ ಇದೆ, ಎಲ್ಲ ಇದೆ, ದನ ಇದೆ, ಸಂಬಂಧಿಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ನಮಗೆ ಡ್ರೈವಿಂಗ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾವ ಡ್ರೈವಿಂಗ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂದರೆ, ಈ ಜೀವನ ಯಾತ್ರೆಯಲ್ಲಿ ನಮಗೆ ಮುಂದೆ ಹೋಗ್ಲಿಕ್ಕೇ ಬರ್ತಾ ಇಲ್ಲ. ಯಾವ ರೀತಿ ಮುಂದೆ ಹೋಗ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ, ಖುಷಿಯಿಂದ ಜೀವನ ನಡೆಸಲಿಕ್ಕೆ ಬರ್ತಾ ಇಲ್ಲ. ಇವತ್ತು ನಮ್ಮೆಲ್ಲರ ಗುರಿ ಏನಾಗಿದೆ ಅಂದರೆ, ನಾನು ಖುಷಿಯಿಂದ ಇರಬೇಕು ಅಂದರೆ ಅನೇಕ ಸಾಧನಗಳನ್ನು ತಂದಿಟ್ಕೊಳ್ಬೇಕು ಅನ್ನುವಂತಹ ಗುರಿ ಇರೋ ಕಾರಣ ಇವತ್ತು ಯಾರ ಮನೆಗಾದರೂ ನೀವು ಹೋಗಿ ನೋಡ್ರಿ, ಪ್ರತಿಯೊಬ್ಬರು ಮನೆಯಲ್ಲೂ ಸೋಫಾ ಸೆಟ್ ಇದ್ದಾವೆ, ಬೇಕಾದಷ್ಟು ಸೋಫಾ ಸೆಟ್ ತಂದಿಟ್ಟಿದ್ದಾನೆ. ಪ್ರತಿಯೊಬ್ಬರು ಮನೆಯಲ್ಲೂ ಡೈನಿಂಗ್ ಸೆಟ್ ಇದೆ, ಊಟ ಮಾಡಲಿಕ್ಕೋಸ್ಕರ. ಕೂತ್ಕೊಳ್ಳಿಕ್ಕೆ ಸೋಫಾ ಸೆಟ್ ಆಯಿತು, ಊಟ ಮಾಡಲಿಕ್ಕೆ ಡೈನಿಂಗ್ ಸೆಟ್ ಆಯಿತು. ನೋಡಬೇಕು ಅಂದರೆ ಟಿ ವಿ ಸೆಟ್ಟು ಇದೆ, ಡೈನಿಂಗ್ ಸೆಟ್ಟು ಇದೆ, ಸೋಫಾ ಸೆಟ್ಟು ಇದೆ. ಎಲ್ಲ ಸೆಟ್ಗಳು ಮನೆ ತುಂಬ ಇದ್ದರೂ ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ ಯಾವಾಗಲೂ ಅಪ್ಸೆಟ್. ಟಿ ವಿ ಸೆಟ್ ಇದ್ರು, ಡೈನಿಂಗ್ ಸೆಟ್ ಇದ್ರು, ನಮ್ಮ ಮನಸ್ಸು ಮಾತ್ರ ಏನಾಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ. ಯಾಕೆ ಮನಸ್ಸು ಸೆಟ್ ಆಗ್ತಿಲ್ಲ, ಮನಸ್ಸು ಯಾಕೆ ಯಾವಾಗಲೂ ಅಪ್ಸೆಟ್ ಆಗಿರ್ತದೆ ಅಂದರೆ, ನಮಗೆ ಮೊದಲನೇದಾಗಿ ನಿರಂತರ ಖುಷಿಯಿಂದ ಬದುಕಲಿಕ್ಕೆ ಬರ್ತಾ ಇಲ್ಲ. ಹೇಗೆ ಬದುಕ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಖುಷಿ ಇಲ್ಲ. ನನ್ನ ಕೆಲಸ ನನಗೆ ದುಃಖ ಕೊಡ್ತಾ ಇದೆ, ಬೇಜಾರು ಮಾಡ್ತಾ ಇದೆ. ಎಷ್ಟೋ ಬಾರಿ ಎಷ್ಟೋ ಜನರ ಜೀವನದಲ್ಲಿ ಏನಾಗ್ತದೆ ಅಂದರೆ, ಅವ್ರಿಗೆ ಆ ಕೆಲಸ ಮಾಡಲಿಕ್ಕೆ ಇಷ್ಟನೇ ಇರೋದಿಲ್ಲ, ಆ ಶಿಕ್ಷಣ ಕಲೀಲಿಕ್ಕೆ ಇಷ್ಟ ಇರೋದಿಲ್ಲ. ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಬಲವಂತ ಮಾಡಿ ನೀನು ಇಂಜಿನಿಯರೇ ಆಗು ಅಂತ ಹುಡುಗನ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸ್ತಾರೆ. ಆ ಹುಡುಗನಿಗೆ ಇಂಜಿನಿಯರ್ ಆಗ್ಲಿಕ್ಕೆ ಇಷ್ಟನೇ ಇಲ್ಲ, ಅವನಿಗೆ ಡಾಕ್ಟರ್ ಆಗಬೇಕಂತ ಇಷ್ಟ ಇದೆ. ಆದರೂ ತಂದೆ ತಾಯಿ ಬಲವಂತಕ್ಕೆ ಇಂಜಿನಿಯರಿಂಗಿಗೆ ಸೇರ್ತಾನೆ. ಅಲ್ಲಿ ಚೆನ್ನಾಗಿ ಓದೋದೇ ಇಲ್ಲ, ಅವನಿಗೆ ಇಷ್ಟ ಇಲ್ಲ.
ಇವ್ರಿಗೆ ಬಲವಂತ ಮಾಡಿ ಸೇರಿಸಿದ್ದಾರಲ್ಲ ಅಂತ ಕಷ್ಟಪಟ್ಟು ಓದ್ತಾನೆ. ಕೊನೆಗೊಬ್ಬ ಇಂಜಿನಿಯರು ಆಗ್ತಾನೆ. ಆದರೆ ಒಳ್ಳೆ ಇಂಜಿನಿಯರ್ ಅಂತ ಹೇಳಿಸ್ಕೊಡೋದಿಲ್ಲ, ಯಾಕಂದ್ರೆ ಅಲ್ಲಿ ಕಷ್ಟಪಟ್ಟವನು ಓದಿಲ್ಲ, ಯಾಕಂದ್ರೆ ಅವನಿಗೆ ಅದು ಇಷ್ಟ ಇರಲಿಲ್ಲ. ಇಷ್ಟ ಇಲ್ಲದೆ ಇರೋ ಕಾರಣ ಮುಂದೆ ಜೀವನ ಪರ್ಯಂತ ಅವನಿಗೆ ಯಾರಾದರೂ ನೀನು ಹೇಗಿದ್ದೀಯ ಅಂದರೆ ಏನು ಮಾಡೋದು ಬಿಡ್ರಿ, ಕಾಟಾಚಾರಕ್ಕೆ ಮಾಡ್ತಾ ಇದ್ದೀನಿ, ಕೆಲಸ ನಡೆಸಬೇಕಲ್ಲ, ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕೆಂದರೆ ತಾನು ಏನು ವೃತ್ತಿ ಮಾಡ್ತಾ ಇದ್ದಾನೆ ಆ ವೃತ್ತಿಯಿಂದ ತನಗೆ ಖುಷಿ ಇಲ್ಲ. ಇವತ್ತು ವರ್ತಮಾನ ಜಗತ್ತಲ್ಲಿ ಪ್ರತಿಯೊಬ್ಬರ ಪರಿಸ್ಥಿತಿನೂ ಇದೇ ಆಗಿದೆ. ತಾವೇನು ಕೆಲಸ ಮಾಡ್ತಿದ್ದಾರ ಕೆಲಸದಲ್ಲಿ ಅವ್ರಿಗೆ ಖುಷಿ ಇಲ್ಲ, ತಾವೇನು ಕಾರ್ಯ ಮಾಡ್ತಾ ಇದ್ದಾರ ಕಾರ್ಯದಲ್ಲಿ ಖುಷಿ ಇಲ್ಲ. ಆ ಖುಷಿ ಇಲ್ಲದೆ ಇರೋ ಕಾರಣ ನಮ್ಮ ಜೀವನನೂ ಏನಾಗಿದೆ, ಖುಷಿಯ ಅನುಭವದ ಬದಲು ಒಂದು ಹರೆಯ ಅನುಭವವನ್ನು ಮಾಡ್ತಾ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು. ಇವತ್ತು ಮನುಷ್ಯನ ಜೀವನ ಹೇಗೆ ನಡೀತಾ ಇದೆ ಅಂತ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಮ್ಮೆ ಒಬ್ಬ ವ್ಯಕ್ತಿ ದಾರಿ ಮೇಲೆ ಹೋಗ್ತಾ ಇರ್ತಾನೆ. ಅವನು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಅನೇಕ ವ್ಯಕ್ತಿಗಳು ಕಲ್ಲನ್ನು ಕೆತ್ತುತ್ತಾ ಇರ್ತಾರೆ. ಶಿಲ್ಪಿಗಳಿರ್ತಾರೆ, ಕಲ್ಲು ಕೆತ್ತುತ್ತಾ ಇರ್ತಾರೆ. ಕಲ್ಲು ಕೆತ್ತಾ ಇರುವಂತಹ ಶಿಲ್ಪಿಗಳನ್ನು ನೋಡಿ ಈ ವ್ಯಕ್ತಿಗೆ ಅನಿಸ್ತದೆ, ಇವರೆಲ್ಲ ಇಷ್ಟೊಂದು ಕಲ್ಲು ಕೆತ್ತುತ್ತಾ ಇದ್ದಾರಲ್ಲ, ಯಾಕೆ ಕೆತ್ತುತ್ತಿರಬಹುದು ಅಂತ ಹೇಳಿ ವಿಚಾರ ಬರ್ತದೆ. ಯಾಕೆ ಕೆತ್ತುತ್ತಿರಬಹುದು ಅಂತ ವಿಚಾರ ಬಂದು ಇವನು ಫಸ್ಟ್ ಒಬ್ಬ ವ್ಯಕ್ತಿ ಕಲ್ಲು ಕೆತ್ತುತ್ತಾ ಇರ್ತಾನೆ, ಅವನ ಹತ್ರ ಬರ್ತಾನೆ. ಬಂದು ಕೇಳ್ತಾನೆ, ನೀವು ಯಾಕೆ ಇಲ್ಲಿ ಕಲ್ಲನ್ನು ಕೆತ್ತುತ್ತಾ ಇದ್ದೀರಿ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಏನು ಮಾಡ್ತಿದ್ದೀರಿ ನೀವು ಇಲ್ಲಿ, ಯಾಕೆ ಕಲ್ಲು ಕೆತ್ತುತ್ತೀರಿ, ಏನು ಮಾಡ್ತಿದ್ದೀರಿ ಅಂತ ಕೇಳಿದ ತಕ್ಷಣ ಆ ವ್ಯಕ್ತಿಗೆ ಆಲ್ರೆಡಿ ಮೂಡ್ ಅಪ್ಸೆಟ್ ಆಗಿರ್ತದೆ. ತನ್ನ ಕೆಲಸದಲ್ಲಿ ಅವನಿಗೆ ಖುಷಿನೇ ಇಲ್ಲ. ಅವನು ತಕ್ಷಣ ಏನು ರಿಯಾಕ್ಷನ್ ಕೊಡ್ತಾನಂದರೆ, ನಿನಗೆ ಕಣ್ಣು ಕಾಣ್ತಿಲ್ವ ನಾವೇನು ಮಾಡ್ತಿದ್ದೀವಿ ಅಂತ, ಮತ್ತೆ ಕೇಳ್ತಿದ್ದೀಯಲ್ಲ, ದಿನ ನನ್ನ ಜೀವನ ನಡಿಬೇಕು, ಕಲ್ಲು ಕೆತ್ತುತ್ತಿದ್ದೀನಿ ನಾನು, ನೀನೇನು ಕೇಳ್ತೀಯ ಅಂತ ಹೇಳಿ, ಕಣ್ಣಿಗೆ ಕಾಣ್ತಿಲ್ವಾ ಅಂತ ಹೇಳಿ ಜೋರಾಗಿ ಉತ್ತರ ಕೊಟ್ಬಿಡ್ತಾನೆ. ಅವನಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ಇವನಿಗೆ ಖುಷಿ ಇಲ್ಲ ಅಂತ ಹೇಳಿ. ಕೊನೆಗೆ ಸೆಕೆಂಡ್ ವ್ಯಕ್ತಿ ಹತ್ರ ಹೋಗ್ತಾನೆ. ಅವನು ಹೋಗಿ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಕಲ್ಲು ಕೆತ್ತುತ್ತಾ ಇರ್ತಾನೆ, ಅವನನ್ನು ಹೋಗಿ ಕೇಳ್ತಾ ಇರ್ತಾನೆ, ನೀನೇನು ಮಾಡ್ತಾ ಇದ್ದೀಯ ಅಲ್ಲಿ ಅಂತ ಕೇಳ್ತಾನೆ. ನೀನೇನು ಮಾಡ್ತಾ ಇದ್ದೀಯ ಅಂದ ತಕ್ಷಣ ಆ ವ್ಯಕ್ತಿ ಹೇಳ್ತಾನೆ, ಏನು ಮಾಡೋದ್ರಿ, ಜೀವನ ನಡಿಬೇಕಂದ್ರೆ ಏನಾದರೂ ಒಂದು ಕೆಲಸ ಮಾಡಲೇಬೇಕಲ್ಲ, ಜೀವನ ನಡೆಸಲಿಕ್ಕೋಸ್ಕರ ಇಲ್ಲಿ ಕಲ್ಲನ್ನು ಕೆತ್ತುತ್ತಾ ಇದ್ದೀನಿ ನೋಡ್ರಿ ಅಂತ ಹೇಳ್ತಾನೆ. ಅಂದರೆ ಎರಡನೇ ವ್ಯಕ್ತಿ ಏನಿದ್ದಾನೆ ಅವನು ಜೀವನ ನಿರ್ವಹಣೆಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಅವನಿಗೂ ಆ ಜೀವನದಲ್ಲಿ ಮಾಡ್ತಾ ಇರೋ ಕೆಲಸದಿಂದ ಖುಷಿ ಇಲ್ಲ. ಕೊನೆಗೆ ಆ ವ್ಯಕ್ತಿ ಅಲ್ಲಿ ಇನ್ನೊಬ್ಬ ಮೂರನೇ ವ್ಯಕ್ತಿ ಕಲ್ಲು ಕೆತ್ತುತ್ತಾ ಇರ್ತಾನೆ, ಆ ವ್ಯಕ್ತಿಯನ್ನು ಹೋಗಿ ಮಾತಾಡಿಸ್ತಾನೆ, ನೀನೇನು ಮಾಡ್ತಾ ಇದ್ದೀಯಾ ಅಂತ. ಯಾವಾಗ ಅವನನ್ನು ಕೇಳ್ತಾನೆ ನೀನೇನು ಮಾಡ್ತಿದ್ದೀಯಾ ಅಂತ, ಅವನು ಬಹಳ ಖುಷಿಯಿಂದ ನಮ್ರತೆಯಿಂದ ಈ ಉತ್ತರ ಕೊಡ್ತಾನೆ, ಇಲ್ಲಿ ಒಂದು ಸುಂದರವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ, ಆ ಮಂದಿರಕ್ಕೋಸ್ಕರ ನಾನೊಂದು ಸುಂದರವಾದ ಮೂರ್ತಿಯನ್ನು ಕೆತ್ತುತ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮೂರೂ ಜನ ಮಾಡ್ತಾ ಇರೋದು ಒಂದೇ ಕೆಲಸ. ಮೂರೂ ಜನ ಒಂದೇ ಕೆಲಸ ಮಾಡ್ತಾ ಇದ್ರು, ಮೂರು ಜನರ ಮನಸ್ಸಿನ ವಿಚಾರದಲ್ಲಿ ಎಷ್ಟೊಂದು ಅಂತರ. ಮೊದಲನೇವನೇನು ಕೇಳ್ತಾನೆ, ನಿನಗೆ ಕಣ್ಣು ಕಾಣಿಸ್ತಾ ಇಲ್ವಾ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ತಾನು ಮಾಡ್ತಾ ಇರೋ ಕಾರ್ಯದಲ್ಲಿ ಅವನಿಗೆ ಸ್ವಲ್ಪನೂ ಖುಷಿ ಇಲ್ಲ. ಇನ್ನು ಎರಡನೇವನೇನು ಹೇಳ್ತಾನೆ, ಜೀವನ ನಡಿಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕಲ್ರಿ ಅಂತ ಹೇಳ್ತಾನೆ. ಅಂದರೆ ಅವನಿಗೂ ತಾನು ಮಾಡ್ತಾ ಇರೋ ಕೆಲಸದಲ್ಲಿ ಖುಷಿ ಇಲ್ಲ. ಆದರೆ ಮೂರನೇವನೇನು ಹೇಳ್ತಾನೆ, ನಾನು ಒಂದು ಸುಂದರ ಮಂದಿರ ಕಟ್ತಾ ಇದ್ದೀನಿ ಅಂದರೆ ಅವನು ಬರೀ ದುಡಿಲಿಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇಲ್ಲ, ಅವನು ತಾನು ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ತಾನು ಇನ್ವಾಲ್ವ್ ಆಗಿದ್ದಾನೆ, ಬಹಳ ಖುಷಿಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಂದರೆ ಮಂದಿರ ಕಟ್ಟುವಂತಹ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನುವಂತಹ ಖುಷಿ ಅವನ ಜೀವನದಲ್ಲಿ. ಹಾಗೆ ಇವತ್ತು ನಾವೆಲ್ಲ ಏನು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದೀವಿ, ಈ ಸೃಷ್ಟಿಯಲ್ಲಿ ಅನೇಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇರುವಂತಹ ಕಾರ್ಯದಲ್ಲಿ ನಮಗೆ ಖುಷಿ ಇದೆನಾ ಅಂತ ನೋಡಿದರೆ ಇವತ್ತು 90% ಜನರಿಗೆ ತಾವೇನು ಕೆಲಸ ಮಾಡ್ತಿದ್ದಾರೆ, ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಅದರೊಳಗಡೆ ಅವ್ರಿಗೆ ಸಂತುಷ್ಟತೆನೇ ಇಲ್ಲ, ಖುಷಿನೇ ಇಲ್ಲ. ನಾನು ಇಂಜಿನಿಯರ್ ಆಗಬಾರ್ದಿತ್ತು, ನಾನು ಡಾಕ್ಟರ್ ಆಗಬಾರ್ದಿತ್ತು, ನಾನು ಟೀಚರ್ ಆಗಬಾರ್ದಿತ್ತು, ನಾನು ಬಿಸ್ನೆಸ್ ಮಾಡಬಾರ್ದಿತ್ತು, ಅದು ಮಾಡಬಾರ್ದಿತ್ತು, ಇದು ಮಾಡಬಾರ್ದಿತ್ತು. ಈಗ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡಬೇಕು, ಮಾಡ್ತಾ ಇರೋ ಕೆಲಸವನ್ನು ಖುಷಿಯಿಂದನೇ ಮಾಡಬೇಕು. ಆದರೆ ಜನ ಏನು ಸಿಕ್ಕಿದೆನೋ ಅದನ್ನು ಬಿಟ್ಟು ಬೇರೆ ಇನ್ನೇನೋ ಸಿಗಬೇಕಿತ್ತು, ಆವಾಗ ಮಾತ್ರ ನಾನು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಇವತ್ತು ನನಗೇನಿದು ಸಿಕ್ಕಿದೆ, ನನಗೆ ಯಾವ ಕೆಲಸ ಸಿಕ್ಕಿದೆ, ಒಂದು ವೇಳೆ ನನಗೆ ಡಾಕ್ಟ್ರ್ ಕೆಲಸ ಸಿಕ್ಕಿದೆ, ನನಗೆ ಇಂಜಿನಿಯರಿಂಗ್ ಕೆಲಸ ಸಿಕ್ಕಿದೆ, ನನಗೆ ಯಾವ ಕೆಲಸ ಸಿಕ್ಕಿದೆನೋ ಆ ಕೆಲಸವನ್ನು ನನಗೆ ಕೊಟ್ಟೋರು ಯಾರು ಅಂದರೆ, ಯಾವ ರೀತಿ ಒಂದು ಫಿಲಮ್ ನಡಿಬೇಕಾದ್ರೆ ಅಲ್ಲೊಬ್ಬ ಡೈರೆಕ್ಟರ್ ಇರ್ತಾರೆ, ಅಲ್ಲೊಬ್ಬ ಕ್ರಿಯೇಟರ್ ಡೈರೆಕ್ಟರ್ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ನೀನು ಇದೇ ಪಾತ್ರಕ್ಕೆ ಸೂಟ್ ಆಗ್ತೀಯ, ನೀನು ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡ್ತೀಯ, ನೀನು ಅದಕ್ಕೆ ನಗೋ ಪಾರ್ಟೇ ಮಾಡು, ಹಾಸ್ಯದ ಪಾರ್ಟೇ ನೀನು ಮಾಡು. ಇನ್ನೊಬ್ರು ನೋಡಿ ಹೇಳ್ತಾರೆ, ನೀನು ಅಳೋ ಪಾತ್ರಕ್ಕೆ ಸೂಟ್ ಆಗ್ತೀಯ, ಅದಕ್ಕೆ ನೀನೇನು ಮಾಡಬೇಕು, ಅಳೋ ಪಾರ್ಟೇ ಮಾಡಬೇಕು. ಇನ್ನೊಬ್ರಿಗೆ ಹೇಳ್ತಾನೆ, ನೀನು ವಿಲನ್ ಪಾತ್ರಕ್ಕೆ ಕರೆಕ್ಟ್ ಇದೆಯಾ, ಅದಕ್ಕೆ ನೀನು ವಿಲನ್ ಪಾತ್ರವನ್ನೇ ಮಾಡು. ಇನ್ನೊಬ್ನಿಗೆ ಹೇಳ್ತಾನೆ, ನೀನು ಹೀರೋ ಪಾರ್ಟ್ ಮಾಡಲಿಕ್ಕೆ ಕರೆಕ್ಟ್ ಇದೆಯಾ, ಅದಕ್ಕೆ ನೀನು ಹೀರೋ ಪಾತ್ರನೇ ಮಾಡು ಅಂತ ಹೇಳ್ತಾನೆ.
ಹಾಗೆ ಈ ಸೃಷ್ಟಿ ನಾಟಕದಲ್ಲೂ ಕೂಡ ಈ ಸೃಷ್ಟಿಯ ಡೈರೆಕ್ಟರ್ ಆದಂತಹ ಪರಮಾತ್ಮ ನಮ್ಮೆಲ್ಲರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಏನು ಒಂದೊಂದು ಪಾತ್ರ ಕೊಟ್ಟಿದ್ದಾನೆ. ನಾವು ಹೇಳ್ತಾ ಇದ್ದೀವಿ ನನ್ನ ಪಾರ್ಟ್ ಸರಿ ಇಲ್ಲ, ನನ್ನ ಪಾರ್ಟ್ ಸರಿ ಇಲ್ಲ, ನಾನು ಇದಾಗಬಾರ್ದಿತ್ತು, ಅದಾಗಬಾರ್ದಿತ್ತು, ನಾನು ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು ಅಂತ. ಆದರೆ ಈ ಸೃಷ್ಟಿಯ ಡೈರೆಕ್ಟರ್ ಯಾರಿದ್ದಾರೆ ಅವನಿಗೆ ಗೊತ್ತು ಈ ಪಾರ್ಟನ್ನು ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಸರಿಯಾಗಿ ಅಭಿನಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಆ ಆ್ಯಕ್ಟಿಂಗ್ನಲ್ಲಿ ಆ ಹಾಸ್ಯ ಮಾಡುವಂತಹ ಪಾತ್ರಧಾರಿ, ನಾನು ಇವತ್ತು ಹಾಸ್ಯದ ಪಾತ್ರ ಮಾಡಲ್ಲ, ನಾನು ಅಳೋ ಪಾತ್ರ ಮಾಡ್ತೀನಿ ಅಂದರೆ ಅವ್ನು ಅಳ್ಲಿಕ್ಕೆ ಹೋದ್ರೆ ಅವನಿಗೆ ಅಳೋ ಪಾರ್ಟ್ ಮಾಡ್ಲಿಕ್ಕೆ ಬರಲ್ಲ, ಅವನಿಗೆ ಬರೀ ನಗಿಸುವಂತಹ ಪಾರ್ಟೇ ಮಾಡ್ಲಿಕ್ಕೆ ಬರ್ತದೆ. ಅಂದರೆ ಅವನು ಯಾವ ಪಾರ್ಟ್ ಮಾಡಬೇಕು? ನಗಿಸುವಂತಹ ಪಾರ್ಟೇ ಮಾಡಬೇಕು. ಹಾಗೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ನಮಗೆ ಏನೇನು ಪಾರ್ಟ್ ಕೊಟ್ಟಿದ್ದಾನೋ ಅವನಿಗೆ ಕರೆಕ್ಟ್ ಗೊತ್ತಿದೆ. ಈ ಪಾರ್ಟನ್ನು ಇವರನ್ನು ಬಿಟ್ಟು ಬೇರೆ ಯಾರೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರಲ್ಲಿ ಈ ವಿಶೇಷತೆ ಇದೆ ಅಂತ ಹೇಳಿ ನಮ್ಮನ್ನು ಗುರುತಿಸಿ ನಮಗೆ ಪರಮಾತ್ಮ ಆ ಪಾತ್ರ ಕೊಟ್ಟಿದ್ದಾನೆ. ಆದರೆ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂದರೆ ನನ್ನ ಪಾರ್ಟ್ ಸರಿ ಇಲ್ಲ, ನನ್ನ ಪಾರ್ಟ್ ಸರಿ ಇಲ್ಲ ಅಂದರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈ ಸೃಷ್ಟಿಯ ಡೈರೆಕ್ಟರ್ ಯಾರು ಪರಮಾತ್ಮ ಇದ್ದಾನೋ ಅವನಿಗೆ ಸರಿಯಾಗಿ ಗುರುತಿಸ್ಲಿಕ್ಕೆ ಬಂದಿಲ್ಲ. ಅವನಿಗೆ ಗುರುತಿಸ್ಲಿಕ್ಕೆ ಬಂದಿದ್ದರೆ ಅವ್ನು ಕರೆಕ್ಟ್ ಪಾರ್ಟನ್ನು ಕೊಡ್ತಾ ಇದ್ದ. ಅಂದರೆ ಪರಮಾತ್ಮನಷ್ಟು ಬುದ್ಧಿವಂತರಂತೂ ನಾವು ಅಲ್ಲ. ಆ ಪರಮಾತ್ಮನಿಗೆ ಗೊತ್ತು ಯಾರ್ಯಾರಲ್ಲಿ ಏನೇನು ವಿಶೇಷತೆ ಇದೆ, ಯಾರನ್ನು ಯಾವ ಸ್ಥಾನದಲ್ಲಿ ಬಿಟ್ಟರೆ ಅವರು ಅಲ್ಲಿರುವಂತಹ ಎಲ್ಲ ಜನರನ್ನ ಪರಿವರ್ತನೆ ಮಾಡ್ತಾರೆ, ಎಲ್ಲರೂ ಖುಷಿಯಿಂದ ಇಡ್ತಾರೆ ಅಂತ ಗೊತ್ತಿರೋ ಕಾರಣ ಅವನು ಒಬ್ಬೊಬ್ಬರನ್ನು ಆರಿಸಿ ಆ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಅಂದಮೇಲೆ ನಮ್ಮ ಪಾತ್ರವನ್ನು ನೋಡಿ ನಾವು ಖುಷಿ ಪಡಬೇಕು. ಏನು ಖುಷಿ ಪಡಬೇಕಂದ್ರೆ ಈ ಜಗತ್ತಿನಲ್ಲಿ ನನ್ನಷ್ಟು ಒಳ್ಳೆ ಪಾತ್ರಧಾರಿ ಬೇರೆ ಯಾರು ಇಲ್ಲವೇ ಇಲ್ಲ. ಯಾಕಂದರೆ ಈ ಪಾತ್ರಕ್ಕೆ ನನ್ನನ್ನು ಪರಮಾತ್ಮ ಸೆಲೆಕ್ಟ್ ಮಾಡಿದ್ದಾನೆ. ಪರಮಾತ್ಮ ನನ್ನನ್ನು ಈ ಸೃಷ್ಟಿ ನಾಟಕದಲ್ಲಿ ಬಿಟ್ಟಿದ್ದಾನೆ, ನನಗೆ ಈ ಆ್ಯಕ್ಟಿಂಗ್ ಕೊಟ್ಟಿದ್ದಾನೆ ಅಂದರೆ ನನ್ನಷ್ಟು ವಿಶೇಷ ಆತ್ಮರೇ ಯಾರೂ ಇಲ್ಲ ಅಂತ ನಮ್ಮನ್ನು ನಾವು ಮಹಿಮೆ ಮಾಡ್ಕೊಳ್ಳೋದನ್ನು ಕಲಿಬೇಕು. ಯಾವಾಗ ಸ್ವಯಂನ ಮಹಿಮೆ ಮಾಡ್ಕೊಳ್ಳಿಕ್ಕೆ ಬರ್ತದೋ ಆಗ ಮಾತ್ರ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಆದರೆ ಎಷ್ಟೋ ಜನರಿಗೆ ಸ್ವಯಂನ ಮಹಿಮೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅವ್ರು ಯಾವಾಗಲೂ ತಮ್ಮನ್ನು ತಾವು ನಿಂದನೆ ಮಾಡ್ಕೊಳ್ತಿರ್ತಾರೆ. ನಾನು ಉಪಯೋಗಕ್ಕಿಲ್ಲ, ನಾನು ವೇಸ್ಟು, ನನಗೆ ಯಾವ ಕೆಲಸನೂ ಬರೋದಿಲ್ಲ, ನನ್ನಂಥವ್ರು ಈ ಭೂಮಿಗೆ ಭಾರ, ನಾನಿದ್ರೂ ಒಂದೇ ಇಲ್ದಿದ್ರು ಒಂದೇ. ಈ ರೀತಿ ಯಾರು ನೆಗೆಟಿವ್ ವಿಚಾರಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೋ ತಮ್ಮ ಬಗ್ಗೆ ತಾವು, ಅವ್ರು ಎಂದೂ ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಖುಷಿಯಿಂದ ಇರಬೇಕು ಅಂದರೆ ನಾವು ಸಕಾರಾತ್ಮಕ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಬೇಕು. ಎಷ್ಟೆಷ್ಟು ಸಕಾರಾತ್ಮಕ ವಿಚಾರಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವೋ ಅಷ್ಟಷ್ಟು ನಮ್ಮ ಜೀವನದಲ್ಲಿ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಈಗ ನಮಗೆ ಇಂಜಿನಿಯರ್ ಆಗಬಾರ್ದು ಅಂತ ಇಚ್ಛೆ ಇತ್ತು, ಆದರೂ ಆಗಿಬಿಟ್ಟಿದ್ದೀವಿ. ಡಾಕ್ಟರ್ ಆಗಬಾರ್ದು ಅಂತಿತ್ತು, ಆಗಿಬಿಟ್ಟಿದ್ದೀವಿ. ಈಗ ಯಾವ ಕೆಲಸ ಮಾಡ್ತಿದ್ದೀವೋ ಆ ಕೆಲಸ ಮಾಡಬಾರ್ದು ಅಂದ್ಕೊಂಡಿದ್ವಿ, ಆದರೂ ನನಗೆ ಆ ಕೆಲಸ ಸಿಕ್ಬಿಟ್ಟಿದೆ. ಈಗ ಚೇಂಜ್ ಮಾಡ್ಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಇಂಜಿನಿಯರ್ ಇದ್ದವನು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಇನ್ನೊಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರುವಂತಹ ಕೆಲಸದ ಖುಷಿಯನ್ನು ಕಳ್ಕೊಳ್ಳೋದಕ್ಕಿಂತ ಯಾವ ಕೆಲಸ ಮಾಡ್ತಾ ಇದ್ದೀವೋ ಆ ಕೆಲಸದಲ್ಲಿ ನಿರಂತರ ಖುಷಿಯಿಂದ ಇರುವಂತಹ ಅಭ್ಯಾಸವನ್ನು ನಾವು ಮಾಡಬೇಕು. ಆ ನಿರಂತರ ಖುಷಿಯಿಂದ ಇರುವಂತಹ ಅಭ್ಯಾಸ ಮಾಡಬೇಕು ಅಂದರೆ ಕೇವಲ ವಸ್ತುಗಳ ಪ್ರಾಪ್ತಿಯ ಹಿಂದೆ, ಕೇವಲ ಒಂದು ಪದವಿಯ ಪ್ರಾಪ್ತಿಯ ಹಿಂದೆ ನಾವು ಹೋದರೆ ನಾವೆಂದೂ ನಿರಂತರ ಖುಷಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿರಂತರ ಖುಷಿಯಲ್ಲಿರುವಂಥದ್ದು ಜೀವನದ ಒಂದು ಕಲೆ ಆಗಿದೆ. ಅದು ಎಲ್ರಿಗೂ ಬರೋದಿಲ್ಲ. ಯಾವ ವ್ಯಕ್ತಿ ನಿರಂತರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಅಂದರೆ ಯಾರಿಗೆ ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳಿಕ್ಕೆ ಬರ್ತದೋ, ಜೀವನದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲೂ ಏಕರಸ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಬರ್ತದೋ ಆ ವ್ಯಕ್ತಿ ಮಾತ್ರ ನಿರಂತರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ನಮಗೆ ಬದುಕುವ ಕಲೆಯಲ್ಲಿ ನಿರಂತರ ಖುಷಿಯಲ್ಲಿರುವ ಕಲೆ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣನೇ ಆಗಿದೆ ನಮ್ಮ ಜೀವನದಲ್ಲಿ ನಾವು ಖುಷಿಯನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ವಸ್ತುಗಳ ಜೊತೆಗೆ ನಾವು ಖುಷಿಯನ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಸಿಗೋದು ನನಗೆ ಸಿಕ್ಕಿದ್ರೆ ನಾನು ಖುಷಿಯಿಂದ ಇರ್ತಿದ್ದೆ, ಆ ವಸ್ತು ಸಿಕ್ಕಿದ್ರೆ ಖುಷಿಯಿಂದ ಇರ್ತಿದ್ದೆ, ಈ ವಸ್ತು ಸಿಕ್ಕಿದ್ರೆ ಖುಷಿಯಿಂದ ಇರ್ತಿದ್ದೆ ಅಂತ ಕೇವಲ ವಸ್ತುಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡು ನನ್ನ ಜೀವನದ ಖುಷಿಯನ್ನು ನಾನು ಕಳ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಆ ವಸ್ತು ನನಗೆ ಖುಷಿ ಕೊಡ್ತದ ಅಥವಾ ಖುಷಿ ಅನ್ನೋದು ನನ್ನ ಒಳಗಡೆನೇ ಇದೆನಾ ಅಂತ ವಿಚಾರ ಮಾಡಿದರೆ ಎಲ್ಲೊಮ್ಮೆ ಏನಾದರೂ ಒಂದು ಫಂಕ್ಷನ್ ನಡೀತಾ ಇರ್ತದೆ. ಆ ಫಂಕ್ಷನ್ ನಡೆಯುವಂತಹ ಟೈಮ್ನಲ್ಲಿ ಎಲ್ಲ ಗೆಸ್ಟ್ಗಳು ಸೇರಿರ್ತಾರೆ, ಎಲ್ಲ ರಿಲೇಷನ್ ಸೇರಿರ್ತಾರೆ. ಎಲ್ಲರೂ ಸೇರಿದಾಗ ಎಲ್ಲರೂ ಸೇರಿ ವೆರೈಟಿ ಅಡುಗೆ ಮಾಡಿರ್ತಾರೆ. ಇವ್ರಿಗಿಷ್ಟ ಆಗೋ ಎಲ್ಲ ಅಡುಗೆ ಮಾಡಿರ್ತಾರೆ. ಎಲ್ಲರೂ ಇನ್ನೇನು ಕುತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ ಊಟ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಇಷ್ಟು ಖುಷಿಯ ವಾತಾವರಣ, ಎಲ್ಲರೂ ಖುಷಿಯಿಂದ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡಿದ್ದಾರೆ. ಆ ಟೈಮಿಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಯಾರಾದರೂ ಒಬ್ಬ ಸಂಬಂಧಿ ಇದ್ದಕ್ಕಿದ್ದಂಗೆ ಯಾವುದಾದ್ರೂ ಮಾತಿನಲ್ಲಿ ಜಗಳ ತೆಗೆದುಬಿಡ್ತಾನೆ. ಅವನು ಈ ರೀತಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾನೆ. ಆ ವಾತಾವರಣದಲ್ಲಿ ಅಶಾಂತಿಯನ್ನು ಹರಡಿಬಿಡ್ತಾನೆ.
ಯಾವಾಗ ಆ ವ್ಯಕ್ತಿ ಆ ವಾತಾವರಣದಲ್ಲಿ ಅಶಾಂತಿಯನ್ನು ಹರಡ್ತಾನೋ, ಯಾವಾಗ ಅವನು ಜಗಳ ಮಾಡ್ತಾನೋ, ಆಗ ಎಲ್ಲ ಊಟ ಎಲ್ಲರ ಎದುರುಗಡೆನೇ ಇದೆ. ಅದೇ ಖುಷಿಯ ಫಂಕ್ಷನ್ನು ನಡೀತಾ ಇದೆ. ಅಷ್ಟೆಲ್ಲ ಊಟ ಇದ್ದರೂ ಯಾರಿಗೂ ಊಟ ಮಾಡಬೇಕಂತ ಮನಸ್ಸು ಕೂಡ ಆಗಲ್ಲ. ತಮಗಿಷ್ಟ ಆಗುವಂತಹ ವಸ್ತುಗಳಲ್ಲಿ ರೆಡಿ ಆಗಿದ್ರೂ ಕೂಡ ಅದನ್ನು ತಿನ್ನಬೇಕನ್ನೋ ಸಂಕಲ್ಪನೂ ಬರೋದಿಲ್ಲ. ಯಾರೋ ಒಬ್ರು ಜಗಳ ಮಾಡಿದ ತಕ್ಷಣ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂದರೆ ನನಗೊಂದು ವೇಳೆ ಆ ತಿಂಡಿನೇ ಖುಷಿ ಕೊಡೋದಾಗಿದ್ದರೆ ಅವರು ಬೈದೇ ಇರಲಿ, ಆ ತಿಂಡಿ ತಿಂದು ನಾನೇನು ಮಾಡ್ತಿದ್ದೆ, ಖುಷಿ ಅನುಭವ ಮಾಡ್ತಿದ್ದೆ. ಅಂದರೆ ಆ ತಿಂಡಿ ಎಲ್ಲ ನನಗೆ ಖುಷಿ ಕೊಡ್ತಾ ಇರೋದು ಯಾವುದು, ನನ್ನ ಸ್ಥಿತಿ. ಆ ನನ್ನ ಸ್ಥಿತಿಯನ್ನು ಅವ್ರು ಏನು ಮಾಡಿದರು, ಕೆಡಿಸ್ಬಿಟ್ರು. ಯಾವುದರಿಂದ ಕೆಡಿಸಿದ್ರು? ಅವರು ಶಬ್ದಗಳಿಂದ ನನ್ನ ಸ್ಥಿತಿಯನ್ನು ಕೆಡಿಸಿದ್ರು. ಹಾಗೆ ಅವ್ರ ಶಬ್ದಗಳಿಂದ ನನ್ನ ಸ್ಥಿತಿಯನ್ನು ಕೆಡಿಸಿದ್ರು. ಅದಕ್ಕೆ ನನ್ನ ಶಾಂತಿ ಹೋಯಿತು, ನನ್ನ ಖುಷಿ ಹೋಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಅಂದರೆ ನಮ್ಮ ಖುಷಿ ಅವರ ಶಬ್ದಗಳ ಮೇಲೆ ಡಿಪೆಂಡ್ ಆಗಿ ಇದೆ. ಅಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಖುಷಿಯನ್ನು ಬೇರೆಯವ್ರ ಮೇಲೆ ಆಧಾರಿತ ಮಾಡಿಟ್ಕೊಂಡಿರ್ತಾನೆ. ಅವರು ನನಗೆ ಚೆನ್ನಾಗಿ ಮಾತಾಡಿಸಿದ್ರೆ ಅಷ್ಟೇ ನಾನೇನು ಮಾಡ್ತೀನಿ, ಖುಷಿಯಿಂದ ಇರ್ತೀನಿ. ಅವ್ರೇನಾದರೂ ಅಂದುಬಿಟ್ರೆ ನಾನು ಖುಷಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ರಸ್ತೆ ಮೇಲೆ ಹೋಗ್ತಾ ಇರ್ತೀರಿ, ರಸ್ತೆ ಮೇಲೆ ಹೋಗ್ಬೇಕಾದ್ರೆ 10 ಜನ ನಿಮಗೆ 10 ಮಾತು ಹೇಳ್ತಾರೆ. ಅವಾಗ ನಿಮ್ಮ ಮೈಂಡ್ ಅಪ್ಸೆಟ್ ಆಗೋದಿಲ್ಲ. ನೀವು ಖುಷಿಯಿಂದನೇ ಹೋಗ್ತಿರ್ತೀರಿ. ಅಂತಾರೆ ಬಿಡ್ರಿ, ಇವ್ರು ತೊಗೊಂಡು ನಾವೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ. ಆದರೆ ನಿಮಗೆ ದುಃಖ ಆಗೋದು ಯಾವಾಗ, ನೋವು ಆಗೋದು ಯಾವಾಗ ಅಂದರೆ, ಯಾರನ್ನು ನೀವು ನಮ್ಮವರು ಅಂದ್ಕೊಂಡು ಬಹಳ ಹಚ್ಕೊಂಡಿರ್ತೀರೋ, ಇವ್ರು ನಮ್ಮ ಹತ್ತಿರದ ಸಂಬಂಧಿಗಳು, ಇವ್ರು ನಮಗೆ ಬೇಕಾದವರು, ಇವ್ರು ನಮ್ಮ ಹಿತೈಷಿಗಳು ಅಂದ್ಕೊಂಡಿರ್ತೀರೋ, ಅವ್ರು ಏನಾದರೂ ಒಂದು ಶಬ್ದ ಅಂದುಬಿಟ್ರು ಅಂದರೆ 1 ಸೆಕೆಂಡ್ನಲ್ಲೇ ನಾವೇನು ಮಾಡ್ತೀವಿ, ಖುಷಿಯನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಮ್ಮ ಖುಷಿ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ಇವ್ರು ಖುಷಿಯಿಂದಿದ್ದರೆ ನಾನು ಖುಷಿಯಿಂದಿರ್ತೀನಿ, ಇವ್ರು ನನ್ನ ಜೊತೆಗೆ ಚೆನ್ನಾಗಿದ್ದರೆ ನಾನು ಖುಷಿಯಿಂದಿರ್ತೀನಿ ಅಂತ ನನ್ನ ಖುಷಿಯನ್ನು ಅವ್ರ ಮೇಲೆ ಆಧಾರಿತ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಅವ್ರ ಮೇಲೆ ನನ್ನ ಖುಷಿ ಅವಲಂಬಿಸಿದೆ ಅಂದರೆ, ಅವರು ಖುಷಿ ಕೊಡಲಿಲ್ಲ ಅಂದರೆ ನನ್ನ ಖುಷಿನೂ ಕಳ್ಕೊಂಡೆ. ಎಲ್ಲ ಊಟ ಇದ್ದರೂ ಅವ್ರೊಂದು ಮಾತು ಅಂದ ತಕ್ಷಣ ನನಗೆ ಊಟ ಮಾಡಲಿಕ್ಕೂ ಮನಸ್ಸಿಲ್ಲ. ಎಲ್ಲ ಇದೆ ಆದರೂ ನನಗೆ ಅನುಭವ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾನೇನು ಮಾಡಿದ್ದೀನಿ, ನನ್ನ ಖುಷಿಯನ್ನು ಅವ್ರ ಮೇಲೆ ಆಧಾರಿತ ಇಟ್ಕೊಂಡಿದ್ದೀನಿ. ಕೆಲವರು ವ್ಯಕ್ತಿಗಳ ಮೇಲೆ ಅದನ್ನು ಆಧಾರಿತ ಮಾಡ್ಕೊಳ್ಬಹುದು, ಕೆಲವರು ವಸ್ತುಗಳ ಮೇಲೆ ಆಧಾರಿತ ಮಾಡ್ಕೊಳ್ಬಹುದು. ಈ ರೀತಿ ಯಾವುದ್ರ ಮೇಲೆ ನಮ್ಮ ಖುಷಿಯನ್ನು ನಾವು ಆಧಾರವಾಗಿ ಇಟ್ಕೊಂಡ್ರು, ಡಿಪೆಂಡ್ ಆಗಿಟ್ಕೊಂಡ್ರು ಕೂಡ ನಮ್ಮ ಜೀವನದಲ್ಲಿ ನಾವು ನಿರಂತರ ಖುಷಿಯಲ್ಲಿರಲಿಕ್ಕೆ ಸಾಧ್ಯನೇ ಇಲ್ಲ. ನಿರಂತರ ನಾನು ಖುಷಿಯಲ್ಲಿರಬೇಕು ಅಂದರೆ ಏನಿಲ್ಲದೆ ಇರಲಿ, ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ನಾನಿದ್ರೂ ಕೂಡ ನಾನು ಖುಷಿಯನ್ನು ನನ್ನ ಒಳಗಡೆ ನಾನು ಜನರೇಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಆ ಬದುಕಬೇಕು ನಾನು ಅಂದರೆ, ನಾನು ಎಂತಹ ಪರಿಸ್ಥಿತಿಯಲ್ಲೂ ನಿರಂತರ ಖುಷಿಯಿಂದ ಬದುಕಬೇಕು ಅನ್ನೋದನ್ನು ನಾನು ಅಭ್ಯಾಸ ಮಾಡ್ತಾ ಹೋದರೆ ಮಾತ್ರ ನಾನು ಖುಷಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಮ್ಮೆ ಒಬ್ಬ ದೊಡ್ಡ ಶ್ರೀಮಂತ, ಅವನು ಬಹಳ ಚಿಂತೆ ಮಾಡ್ತಿರ್ತಾನೆ, ಬಹಳ ದುಃಖ ಪಡ್ತಾ ಇರ್ತಾನೆ. ಇಷ್ಟು ಚಿಂತೆ ಮಾಡ್ತಾ ದುಃಖಿತನಾಗಿರ್ತಾನೆ. ಅವನ ಫ್ರೆಂಡ್ ಬಂದು ನೋಡ್ತಾನೆ, ಇಷ್ಟು ದೊಡ್ಡ ಶ್ರೀಮಂತ ಇವನು ಯಾಕೆ ಇಷ್ಟೊಂದು ದುಃಖಿಯಾಗಿ ಕುತ್ಕೊಂಡಿದ್ದಾನೆ, ಇಷ್ಟೊಂದು ಚಿಂತೆ ಮಾಡ್ತಿದ್ದಾನೆ ಅಂತ ಆ ಫ್ರೆಂಡ್ ಕೇಳ್ತಾನೆ. ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯ, ಯಾಕೆ ನೀನು ಇಷ್ಟೊಂದು ದುಃಖಿತ ಆಗಿದ್ದೀಯಾ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಇವನು ಹೇಳ್ತಾನೆ, ನನಗೆ ಚಿಂತೆ, ನನಗೆ ದುಃಖ, ಯಾವ ಚಿಂತೆ ಯಾವ ದುಃಖ ಅಂದರೆ, ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂದರೆ, ನನ್ನ ಮನೆತನದಲ್ಲಿ ನನ್ನ 10-11ನೇ ಮನೆತನದವರು ಆರಾಮಾಗಿ ಕುತ್ಕೊಂಡು ಊಟ ಮಾಡಬಹುದು. ಆದರೆ ಅದಕ್ಕಿಂತ ಮುಂದಿನವರು ಏನು ಊಟ ಮಾಡೋದು ಅಂತ ಹೇಳಿ ನಾನು ಬಹಳ ಚಿಂತೆ ಮಾಡ್ತಿದ್ದೀನಿ ಅಂತ ಅವನು ಹೇಳ್ತಾನೆ. ಹೇಳಿದ ತಕ್ಷಣ ಇವನಿಗೆ ಆಶ್ಚರ್ಯ ಆಗ್ಬಿಡ್ತದೆ, ನನ್ನ ಹತ್ರ ಏನೂ ಇಲ್ಲ, ನಾನು ಖುಷಿಯಿಂದ ಇದ್ದೀನಿ. ಇವನು 10-11 ಮನೆತನದವರು ಊಟ ಮಾಡೋಷ್ಟಿದ್ರೂ ಇನ್ನೂ ಮುಂದಿನವ್ರ ಬಗ್ಗೆ ಇವನೇನು ಮಾಡ್ತಾ ಇದ್ದಾನೆ, ಚಿಂತೆ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಮತ್ತು ಅವನಿಗೆ ಹೇಳ್ತಾನೆ, ಆಯಿತು ನಿನ್ನ ಚಿಂತೆ ದೂರ ಆಗಲಿಕ್ಕೂ ಒಂದು ಪರಿಹಾರ ಇದೆ. ನಮ್ಮೂರಲ್ಲೊಬ್ಬರು ಗುರುಗಳು ಬಂದಿದ್ದಾರೆ, ನಾನು ನಿನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರ ಹತ್ರ ಹೋದರೆ ಆ ಗುರುಗಳು ಇಂತಹ ಒಂದು ಉಪದೇಶ ಹೇಳ್ತಾರೆ, ಇಂತಹ ಒಂದು ಮಂತ್ರವನ್ನು ಹೇಳ್ಕೊಡ್ತಾರೆ. ಅವ್ರ ಹತ್ರ ಹೋದರೆ ನಿಂದು 11, 12ನೇದೇನು 13, 14ನೇ ತಲೆಮಾರಿನವರು ಏನು ಮಾಡಬಹುದು, ಆರಾಮಾಗಿರಬಹುದು, ಅಷ್ಟು ಸಂಪಾದನೆಯನ್ನು ಮಾಡಿಸ್ತಾರೆ ಅಂತ. ಅಂದ ತಕ್ಷಣ ಈ ಶ್ರೀಮಂತ ಬಹಳ ಖುಷಿಯಿಂದ ಆ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ ಹೇಳ್ಕೊಳ್ತಾನೆ, ನನಗೆ 11ನೇ ತಲೆಮಾರಿನವ್ರು ತಿನ್ನುವಷ್ಟು ಊಟ ಇದೆ, ಆದರೆ 12, 13ನೇ ತಲೆಮಾರಿನವ್ರ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ಇದ್ದೀನಿ ಅಂತ. ಅಂದ ತಕ್ಷಣ ಗುರುವಿಗೂ ಆಶ್ಚರ್ಯ ಆಗ್ತದೆ ಇವನು ಮಾತು ಕೇಳಿ. ಆದರೆ ಗುರುಗಳು ಹೇಳ್ತಾರೆ, ನೀನು ನಾಳೆ ಬೆಳಗ್ಗೆ ಬಾ, ನಾನು ನಿನಗೊಂದು ತಾಯ್ತ ಕೊಡ್ತೀನಿ. ಆ ತಾಯ್ತ ಕಟ್ಕೊಂಡ್ರೆ 12, 13 ಏನು 14, 15ನೇ ತಲೆಮಾರಿನವರು ಏನು ಮಾಡಬಹುದು, ಆರಾಮಾಗಿ ಊಟ ಮಾಡಬಹುದು, ಅಷ್ಟು ಸಂಪತ್ತು ನಿನ್ನ ಹತ್ರ ಬರ್ತದೆ ಅಂತ. ಅವನಿಗೆ ಖುಷಿ ಆಗ್ಬಿಡ್ತದೆ, ಒಂದು ತಾಯ್ತ ಕಟ್ಕೊಂಡ್ರೆ 15ನೇ ತಲೆಮಾರಿನವ್ರವರೆಗೂ ಆರಾಮಿರಬಹುದಾ ಅಂತ ಹೇಳಿ, ಆಯಿತು ಬೆಳಗ್ಗೆ ಬರ್ತೀನಿ ಅಂತ. ಆವಾಗ ಗುರುಗಳು ಹೇಳ್ತಾರೆ, ನಿನಗೆ ನಾನು ಅಷ್ಟೊಂದು ಸಂಪತ್ತನ್ನು ಕೊಡಬೇಕಂದ್ರೆ ನೀನು ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು ಅಂದರೆ, ದಿನ ನೀನು ಒಂದೊಂದು ಮುಷ್ಟಿ ಹಿಟ್ಟನ್ನು ಬಡವರಿಗೆ ದಾನ ಮಾಡಬೇಕು. ದಿನ ಒಂದೊಂದು ಮುಷ್ಟಿ ಹಿಟ್ಟನ್ನು ದಾನ ಮಾಡಬೇಕು. ಆವಾಗ ಮಾತ್ರ ನಿನಗೆ 15ನೇ ತಲೆಮಾರಿನವರು ತಿನ್ನುವಷ್ಟು ನಾನು ಸಂಪತ್ತನ್ನು ಕೊಡ್ತೀನಿ ಅಂತ.
ಅಂದ ತಕ್ಷಣ ಇವನು ಹೇಳ್ತಾನೆ, ಬರೀ ಒಂದು ಮುಷ್ಟಿ ಹಿಟ್ಟು ದಾನ ಮಾಡೋದ್ರಿಂದ 15ನೇ ತಲೆಮಾರಿನವರೆಗೂ ಆರಾಮಿರ್ತಾರಂದ್ರೆ ನಾನು ದಿನ ಒಂದೊಂದು ಮುಷ್ಟಿ ಹಿಟ್ಟನ್ನು ದಾನ ಮಾಡ್ತೀನಿ ಅಂತ ಇವನು ಒಪ್ಕೊಂಡ್ಬಿಡ್ತಾನೆ ಶ್ರೀಮಂತ. ಒಪ್ಕೊಂಡ ತಕ್ಷಣ ಗುರುಗಳು ಹೇಳ್ತಾರೆ, ದಿನ ಒಂದೊಂದು ಮುಷ್ಟಿ ಕೊಡೋ ಬದಲು ನಾಳೆ ಬೆಳಗ್ಗೆ ನೀನು ಬರಬೇಕಾದ್ರೆ ಒಂದೇ ಸರಿಗೆ 7 ದಿನಕ್ಕಾಗುವಷ್ಟು 7 ಮುಷ್ಟಿ ಹಿಟ್ಟನ್ನು ಎಲ್ಲ ಜನರಿಗೂ ದಾನ ಮಾಡು, ಮತ್ತೆ 7 ದಿನ ಆದಮೇಲೆ ಮತ್ತೆ 7 ಮುಷ್ಟಿ ಹಿಟ್ಟನ್ನು ದಾನ ಮಾಡು ಅಂತ ಹೇಳ್ತಾರೆ. ಅದನ್ನು ದಾನ ಮಾಡಿ ಇಲ್ಲಿಗೆ ಬಾ, ನಾನು ನಿನಗೆ ತಾಯ್ತಾ ಕೊಡ್ತೀನಿ ಅಂತಾರೆ. ಈ ವ್ಯಕ್ತಿ ಆಯಿತು ಅಂತ ಹೇಳಿ ಹೋಗ್ತಾನೆ. ಬೆಳಗ್ಗೆ ಇಡೀ ಊರಿನ ತುಂಬ ಎಲ್ಲ ಬಡವರಿಗೂ ಹೇಳ್ತಾನೆ, ಇವತ್ತು ನಾನು ಇಷ್ಟು ಮುಷ್ಟಿ ಹಿಟ್ಟನ್ನು ದಾನ ಮಾಡ್ತೀನಿ, ಎಲ್ಲರೂ ಬಂದು ತಗೊಳ್ರಿ ಅಂತ. ಎಲ್ಲ ಬಡವರು ಬಂದು ಕ್ಯೂ ಹಚ್ಚಿರ್ತಾರೆ. ಇವನ್ ಸೇವಕರು ಹಿಟ್ಟನ್ನು ಹಂಚ್ತಾ ಇರ್ತಾರೆ. ಒಬ್ಬೊಬ್ಬರು ಜೋಳಿಗೆಯಲ್ಲೂ ಇವ್ರು 7 ಮುಷ್ಟಿ ಹಿಟ್ಟನ್ನು ಹಾಕ್ತಾ ಇರ್ತಾರೆ. ಎಲ್ಲರ ಜೋಳಿಗೆಯಲ್ಲಿ 7 ಮುಷ್ಟಿ ಹಿಟ್ಟು ಹಾಕಬೇಕಾದ್ರೆ ಆ ಲೈನ್ನಲ್ಲಿ ಒಬ್ಬ ಇಂತಹ ಬ್ರಾಹ್ಮಣ ಬರ್ತಾನೆ. ಅವನ ಜೋಳಿಗೆಯಲ್ಲಿ ಇವ್ರು 7 ಮುಷ್ಟಿ ಹಿಟ್ಟು ಹಾಕ್ಲಿಕ್ಕೆ ಹೋಗ್ತಾರೆ. ಅವಾಗ ಆ ಬ್ರಾಹ್ಮಣ ಹೇಳ್ತಾನೆ, ನನಗೆ 7 ಮುಷ್ಟಿ ಹಿಟ್ಟು ಬೇಡ, ನನಗೆ ಒಂದೇ ಮುಷ್ಟಿ ಹಿಟ್ಟು ಸಾಕು, ನನಗೆ ಇವತ್ತು ಒಂದೇ ದಿನದ ಹಿಟ್ಟು ಕೊಡ್ರಿ, 7 ದಿನದ ಬೇಡ ಅಂತ ಹೇಳಿ ಅವ್ನು ಹೇಳ್ತಾನೆ. ಹೇಳಿದ ತಕ್ಷಣ ಅಲ್ಲಿ ಹಿಟ್ಟು ಹಾಕ್ತಾ ಇರೋನು ಹೇಳ್ತಾನೆ, ಇಲ್ಲ ನಮ್ಮ ಶ್ರೀಮಂತ ನಮಗೆ ಆರ್ಡ್ರ್ ಕೊಟ್ಟಿದ್ದಾನೆ, 7 ಮುಷ್ಟಿ ಹಿಟ್ಟನ್ನು ದಾನ ಕೊಡಲೇಬೇಕು, ಅದಕ್ಕಿಂತ ಕಡಿಮೆ ಕೊಡೋ ಹಾಗಿಲ್ಲ, 7 ಮುಷ್ಟಿ ಕೊಡಲೇಬೇಕು ಅಂತ ಹೇಳಿದ್ದಾನೆ, ಅದಕ್ಕೆ ನೀನು 7 ಮುಷ್ಟಿ ತಗೊಳ್ಳೇಬೇಕು ಅಂತ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಇವನು ಹೇಳ್ತಾನೆ, ಇಲ್ಲ ನನಗೆ 7 ಮುಷ್ಟಿ ಬೇಡ, ನನಗೆ ಒಂದೇ ಮುಷ್ಟಿ ಸಾಕು ಅಂತ ಹೇಳ್ತಾನೆ. ಅವರು ಇವನ್ ಮಾತು ಕೇಳೋದಿಲ್ಲ, ಇವರು ಅವನ ಮಾತನ್ನು ಕೇಳೋದಿಲ್ಲ. ಇವನು ಹೇಳ್ತಾನೆ ಒಂದೇ ಮುಷ್ಟಿ, ಅವ್ರು ಹೇಳ್ತಾರೆ 7 ಮುಷ್ಟಿ. ಕೊನೆಗೆ ಅವರು ಬಲವಂತವಾಗಿ ಅವನ ಜೋಳಿಗೆಯಲ್ಲಿ 7 ಮುಷ್ಟಿ ಹಿಟ್ಟನ್ನು ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಆ ಬ್ರಾಹ್ಮಣನಿಗೆ ಇಷ್ಟು ಸಿಟ್ಟು ಬರ್ತದೆ, ಅವ್ನು ನಾನು ಒಂದೇ ಮುಷ್ಟಿ ಕೇಳಿದ್ದೆ, ನೀವು 7 ಮುಷ್ಟಿ ಹಾಕಿಬಿಟ್ರಲ್ಲ ಅನ್ನೋ ಸಿಟ್ಟಿನಲ್ಲಿ ಅವ್ರು ಹಾಕಿರೋ ಎಲ್ಲ ಹಿಟ್ಟನ್ನು ಕೆಳಗಡೆ ಚೆಲ್ಬಿಡ್ತಾನೆ. ಯಾವಾಗ ಎಲ್ಲ ಹಿಟ್ಟನ್ನು ಕೆಳಗಡೆ ಚೆಲ್ತಾನೋ ಆ ಸುದ್ದಿ ಶ್ರೀಮಂತನವರೆಗೂ ಹೋಗಿ ತಲುಪ್ತದೆ. ಶ್ರೀಮಂತ ಬರ್ತಾನೆ, ಬಂದು ವಿಚಾರಿಸ್ತಾನೆ ಆ ಬ್ರಾಹ್ಮಣನಿಗೆ, ಯಾಕೆ 7 ಮುಷ್ಟಿ ಹಿಟ್ಟು ತಗೊಂಡ್ರೆ ನಿನಗೆ ಒಳ್ಳೇದಲ್ವಾ, ನೀನು 7 ದಿನ ಭಿಕ್ಷೆ ಬೇಡೋದು ತಪ್ತದೆ, ಅಂದಮೇಲೆ ನೀನು ಯಾಕೆ 7 ಮುಷ್ಟಿ ಹಿಟ್ಟನ್ನು ಒಯ್ಬಾರ್ದು, ತಗೋ 7 ಮುಷ್ಟಿ ಹಿಟ್ಟು ತೊಗೊಂಡು ಹೋಗಿ, ಇನ್ನೊಮ್ಮೆ ಕೊಡ್ತೀನಿ ನಾನು ನಿನಗೆ 7 ಮುಷ್ಟಿ ಹಿಟ್ಟನ್ನು, ನೀನು 7 ದಿನ ಆರಾಮಾಗಿರು ಅಂತ ಹೇಳಿ ಆ ಬ್ರಾಹ್ಮಣನಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಆ ಬ್ರಾಹ್ಮಣ ಹೇಳ್ತಾನೆ, ನೀವೇನೋ ನನಗೆ 7 ಮುಷ್ಟಿ ಹಿಟ್ಟು ಕೊಟ್ಟು ಬಿಡ್ತೀರಿ ನಿಜ, ನಾನು ನೀವು ಕೊಡೋ 7 ಮುಷ್ಟಿ ಹಿಟ್ಟನ್ನು ತಗೊಂಡು ಹೋದೆ ಅಂತಲೇ ತಿಳ್ಕೊಳ್ರಿ, ಇವತ್ತಿಂದ 1 ಮುಷ್ಟಿ ಹಿಟ್ಟು ಮಾತ್ರ ನಾನು ಊಟ ಮಾಡಿ ಖಾಲಿ ಮಾಡ್ತೀನಿ, ಇನ್ನು 6 ದಿನದ ಹಿಟ್ಟನ್ನು ನಾನೇನು ಮಾಡಬೇಕು, ಸಂಪಾದನೆ ಮಾಡಿ ಇಡಬೇಕು. ನನಗಿನ್ನು 6 ದಿನ ನಾನು ಖುಷಿಯನ್ನು ಕಳ್ಕೊಂಡ್ಬಿಡ್ತೀನಿ, ಹಿಟ್ಟನ್ನು ಎಲ್ಲಿಡ್ಲಿ ಅನ್ನೋ ಚಿಂತೆಯಲ್ಲಿ 6 ದಿನ ನನ್ನ ಜೀವನದ ಖುಷಿಯನ್ನು ನಾನು ಕಳ್ಕೊಳ್ಬೇಕಾಗ್ತದೆ. ಬರೀ ನೀವು ಕೊಡೋ 7 ಮುಷ್ಟಿ ಹಿಟ್ಟಿನಿಂದ ನಾನು 7 ದಿನ ನನ್ನ ಜೀವನದ ಖುಷಿಯನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಅದಕ್ಕೆ ನಿಮ್ಮ ಹಿಟ್ಟು ನನಗೆ ಬೇಡ, ನನಗೆ ಒಂದೇ ಹಿಟ್ಟು ಸಾಕು ಅಂತ ಹೇಳಿ ಆ ಬ್ರಾಹ್ಮಣ ಹೇಳ್ತಾನೆ. ಆವಾಗ ಆ ಶ್ರೀಮಂತನಿಗೆ ರಿಯಲೈಸ್ ಆಗ್ತದೆ, ಈ ವ್ಯಕ್ತಿ ಬರೀ 6 ದಿನದ ಎಕ್ಸ್ಟ್ರಾ ಹಿಟ್ಟು ತಗೊಂಡ್ರೂ ಕೂಡ ಅದನ್ನು ಎಲ್ಲಿಡಬೇಕು ಅಂತ ನಾನು ಚಿಂತೆ ಮಾಡಬೇಕಾಗ್ತದೆ, ಅಂದರೆ ನನ್ನ ಖುಷಿಯನ್ನು ನಾನು ಕಳ್ಕೊಂಡ್ಬಿಡ್ತೀನಿ. ಅಂದರೆ ಅವನು ವಿಚಾರ ಮಾಡ್ತಾನೆ, ನಾನು ಯಾವುದಕ್ಕೋಸ್ಕರ ವಿಚಾರ ಮಾಡ್ತಾ ಇದ್ದೀನಿ, ನನ್ನ 13, 14ನೇ ತಲೆಮಾರಿನವರಿಗೋಸ್ಕರ ನಾನು ಯೋಚನೆ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗ್ತದೆ. ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅವಾಗ ಆ ಬ್ರಾಹ್ಮಣ ಕೇಳ್ತಾನೆ, ಶ್ರೀಮಂತನಿಗೆ ನಿನಗೆ ಈಗಲೂ ತಾಯ್ತಾ ಬೇಕಾ ಅಂತ ಹೇಳಿ ಕೇಳ್ತಾನೆ. ಅಂದರೆ ಆ ಬ್ರಾಹ್ಮಣ ಬೇರೆ ಯಾರೂ ಆಗಿರೋದಿಲ್ಲ, ಯಾವ ಗುರುಗಳ ಹತ್ರ ಇವನು ಹೋಗಿ 14, 15ನೇ ತಲೆಮಾರಿಗೆ ಸಂಪತ್ತು ಬೇಕು ಅಂತ ಕೇಳಿರ್ತಾನೋ ಅದೇ ಗುರು ಬ್ರಾಹ್ಮಣ ರೂಪದಲ್ಲಿ ಬಂದು ಒಂದೇ ಮುಷ್ಟಿ ಹಿಟ್ಟಿದ್ರೆ ಮಾತ್ರ ನಾನು ಸಂತುಷ್ಟತೆಯಿಂದ ಇರ್ಲಿಕ್ಕೆ ಸಾಧ್ಯ, ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಳ್ತಾನೋ. ಆಗ ಆ ಶ್ರೀಮಂತ ಚೇಂಜ್ ಆಗ್ತಾನೆ. ಅಂದರೆ ಮುಂದಿನ ಚಿಂತೆ ಮಾಡೋದು ಬಿಟ್ಟು ವರ್ತಮಾನದ ಚಿಂತೆಯನ್ನು ಮಾಡಿ ಖುಷಿಯಿಂದ ಇರಲಿಕ್ಕೆ ಅವನ ಅಭ್ಯಾಸವನ್ನು ಮಾಡಿಕೊಡ್ತಾನೆ. ಹಾಗೆ ನಮ್ಮ ಜೀವನದಲ್ಲೂ ನಾವು ಖುಷಿಯಿಂದ ಇರಬೇಕು ಅಂದರೆ ಅನಿಶ್ಚಿತ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದ್ರ ಬದಲು ಇವತ್ತು ವರ್ತಮಾನದಲ್ಲಿ ನಮಗೇನು ಸಿಕ್ಕಿದೆನೋ ಅದನ್ನು ನೆನಪು ಮಾಡಿಕೊಂಡು ನಾವು ಖುಷಿ ಪಡಬೇಕು. ಮುಂದೆ ಏನು ಸಿಗ್ತದೋ ಅದು ಮುಂದಿಗೆ ಬಿಟ್ಟಿದ್ದು, ಆದರೆ ಇವತ್ತು ಮುಂದಿನ ಯೋಚನೆ ಮಾಡಿ ಇವತ್ತು ನಾವು ದುಃಖಿತರು ಆಗಬಾರ್ದು. ನಮ್ಮ ಜೀವನದಲ್ಲಿ ಬದುಕೋ ಕಲೆ ಬರಬೇಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ನಿರಂತರ ಖುಷಿಯಿಂದ ಇರುವಂತಹ ಕಲೆಯನ್ನು ಕಲಿಬೇಕು. ಹಾಗಿದ್ರೆ ನಿರಂತರ ಖುಷಿಯನ್ನು ನಮಗೆ ಯಾರು ಕೊಡಬಹುದು ಅಂದರೆ ಅದು ನಮ್ಮೊಳಗಡೆನೇ ಇದೆ, ಅದನ್ನು ನಮ್ಮಲ್ಲಾದರೂ ಜನರೇಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಖುಷಿಯ ಸಾಗರ ಪರಮಾತ್ಮನಿಂದನಾದರೂ ಆ ನಿರಂತರ ಖುಷಿಯನ್ನು ನಮ್ಮ ಜೀವನದಲ್ಲಿ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು. ಅಂತಹ ಖುಷಿಯನ್ನು ಪರಮಾತ್ಮನಿಂದ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.